ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಮನೇಲಿ ನೀವು ಆಗಾಗ ಶಾವಿಗೆ ಉಪ್ಪಿಟ್ಟು ಮಾಡ್ತೀರಾ? ಮನೇಲಿ ಮಾಡಿದಾಗಲೆಲ್ಲ ಒಂಥರ ಅಂಟಂಟು ಮುದ್ದೆ ಹೀಗಾಗ್ತಾ ಇದೆಯಾ? ಹಾಗಾಗಿ ಎಷ್ಟೋ ಜನ ಮನೇಲಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂದರೂ ಸಹ ಉದುದ್ರೆ ಆಗೋದಿಲ್ಲ, ಮುದ್ದೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ತಿನ್ನೋದೇ ಇಲ್ಲ. ಈ ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ಕೊಡ್ತಾರಲ್ವ. ಆದರೆ ನಮ್ಮ ಮನೆಗಳಲ್ಲಿ ಹಾಗಾಗೋದಿಲ್ವಲ್ಲ, ಮುದ್ದೆ ಆಗುತ್ತಲ್ಲ ಅಂತ ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ. ಆದರೆ ಅದನ್ನು ಮಾಡೋಕ್ಕೆ ಒಂದು ಟೆಕ್ನಿಕ್ ಇದೆ. ಅಂಟಂಟಾಗದೇ ಇರೋ ಹಾಗೆ, ಮುದ್ದೆ ಆಗದೆ ಇರೋ ಹಾಗೆ ಉದುದ್ರಾಗಿ ಹೇಗೆ ಮಾಡೋದು ಶಾವಿಗೆ ಉಪ್ಪಿಟ್ಟು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲ ನನ್ನ ಹಿತೈಷಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಈ ಬಟ್ಲಲ್ಲಿ ನಾನು 2 ಬಟ್ಲು ಶಾವಿಗೆ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ನಾನೀಗ ಬಾಣಲಿ ಇಟ್ಟಿದ್ದೀನಿ. ಅದರಲ್ಲಿ ಈಗ ನಾವು ಈ ಬಟ್ಲಲ್ಲಿ ಶಾವಿಗೆ ತೊಗೊಂಡಿದ್ವಲ್ಲ, ಅದರಲ್ಲಿ 2 ಕಪ್ ಶಾವಿಗೆ ತೊಗೊಂಡಿರ್ತೀವಿ. ಈಗ 3 ಕಪ್ ನಾನು ಅದರಲ್ಲಿ 3 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಈ ನೀರಿಗೆ 1-2 ಸ್ಪೂನು ಆಯಿಲ್ ಹಾಕಬೇಕು. ಆಗ ಶಾವಿಗೆ ಜಿಡ್ಡಾಗಲ್ಲ, ಅಂಟಂಟಾಗಲ್ಲ. ನೋಡಿ, ಆ ನೀರು ಕುದಿ ಬರೋವರೆಗೆ ನಾವು ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಈ ರವೆ ಉಪ್ಪಿಟ್ಟು ಅಂದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ಅಯ್ಯೋ ಕಾಂಕ್ರೀಟಾ ಅಂತಂದ್ಬಿಟ್ಟು. ಆದರೆ ಈ ಶಾವಿಗೆ ಉಪ್ಪಿಟ್ಟು ಏನು ಗೊತ್ತಾ, ತುಂಬ ರುಚಿಯಾಗಿರುತ್ತೆ ಮತ್ತು ಮಸಾಲೆ ಇರಲ್ಲ, ಏನಿರಲ್ಲ, ಲೈಟಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಶಾವಿಗೆ ಉಪ್ಪಿಟ್ಟು ಇಷ್ಟಪಡ್ತಾರೆ. ಮಕ್ಕಳು ಅಷ್ಟೇ, ಇದು ಒಂಥರ ನೂಡಲ್ಸ್ ಥರ ಇದೆ ಅಂತಂದ್ಬಿಟ್ಟು ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನೀರು ಕುದೀತಾ ಇದೆ, ಶಾವಿಗೆ ಹಾಕ್ತೀನಿ ಈಗ ಇದಕ್ಕೆ. ಇದು ಒಂದು 5 ನಿಮಿಷಕ್ಕೆ ಬೆಂದು ಹೋಗುತ್ತೆ, ತುಂಬ ಜಾಸ್ತಿ ಟೈಮ್ ಏನು ಹಿಡಿಸಲ್ಲ. ಒಂದು 5 ನಿಮಿಷಕ್ಕೆ ಬೆಂದ ತಕ್ಷಣ ನಾವು ತೆಗೆದುಬಿಡಬೇಕು, ಜಾಸ್ತಿ ನಾವು ಕುದಿಸೋಕೆ ಹೋಗಬಾರ್ದು. ಇದನ್ನು ಒಂದು 5 ನಿಮಿಷ ಆಯಿತು ನೋಡಿ, ಈಗ ಇದು ಬೆಂದಿದೆ. ನೋಡಿ, ಬೆಂದಿದೆ ಇದು. ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಈ ಬೆಂದಿರೋ ಶಾವಿಗೆನ ನಾವು ತೆಗೆದು ಇಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ, ನಾನು ಇದರೊಳಗಡೆ ಹಾಕಿ ಇದನ್ನು ಹಾಕಿದ್ರಿ ಅಲ್ಲ. ಈಗ ಇದನ್ನು ಸ್ವಲ್ಪ ಹೀಗೆ ಕಲಿಸ್ಬಿಟ್ಟು ತಣ್ಣೀರಿನಲ್ಲಿ ಅದು ಇದೆಲ್ಲ ಅಂಟಂಟಿರುತ್ತಲ್ಲ ಅದೆಲ್ಲ ಹೋಗಬೇಕು. ಹೋದ್ಮೇಲೆ ಈಗ ಮತ್ತೆ ನೀವು ಇಲ್ಲಿ ಜಾಲರಿ ಇಟ್ಬಿಟ್ಟು ಇದನ್ನು ಆ ಕಡೆಗೆ ಬಗ್ಗಿಸ್ಕೋಬೇಕು. ನೋಡಿ, ಹೀಗೆ. ನನಗೂ ಇದು ಮೊದಲು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಯಾವಾಗ ಮಾಡಿದ್ರೂ ಮುದ್ದೆ ಆಗ್ತಾಯಿತ್ತು. ಮನೇಲಿ ಬೈಸ್ಕೊಳ್ತಾ ಇದ್ದೆ, ಆಮೇಲೆ ಕಲ್ತ್ಕೊಂಡೆ. ಹುಟ್ಟುವಾಗಲೇ ಯಾರೂ ಕಲ್ತ್ಕೊಂಡು ಬರೋಲ್ಲ ಅಲ್ವಾ, ಎಲ್ಲ ಆಮೇಲೆ ನೋಡ್ಕೊಂಡು ಕಲ್ತ್ಕೊಳ್ಳೋದು. ಈಗಂತೂ ಯೂಟ್ಯೂಬ್ಗಳಿದೆ, ಎಲ್ಲಾದರೂ ನೋಡಿ ಕಲ್ತ್ಕೋಬೋದು. ನಾನೀಗ ಇದನ್ನು ಒಂದು ತಟ್ಟೆ ಮೇಲೆ ಹಾಕಿದ್ದೀನಿ. ಇದು ಸ್ವಲ್ಪ ನೀರೆಲ್ಲ ಸೋರಿ ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಈಗ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ, 4-5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕೋದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಕೋತೀನಿ, ಯಾಕೆಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ನೋಡಿ, ಹೀಗೆ ಒಗ್ಗರಣೆಗಿಟ್ಟು ಈಗ ನಾನು ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕಿ. ಸಾಮಾನ್ಯವಾಗಿ ನಾನು ಹೊರಗಡೆ ಹೋದಾಗ ಈಗೀಗ ಕೆಲವರು ಗುರುತಿಸ್ತಾ ಇದ್ದಾರೆ, ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಮಾಡ್ತೀರಾ ಅಲ್ವಾ ಅಂತಂದ್ಬಿಟ್ಟು. ಮತ್ತು ಹಾಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಬರ್ತಾಯಿದೆ ವೀಡಿಯೋಗಳು, ಇನ್ನೂ ಮುಂದೆ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ನನಗೆ ಒಂಥರ ಬೆನ್ನು ತಟ್ಟೋ ರೀತಿಯಲ್ಲಿ ಮಾತಾಡ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಮತ್ತು ನನ್ನ ವೀಡಿಯೋಗಳನ್ನು ನೋಡ್ತಾ ಇರೋರು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ವಲ್ಪ ಇಟ್ಕೊಂಡು ಕೊನೆಯಲ್ಲಿ ಗಾರ್ನಿಷಿಂಗ್ ಬೇಕಾಗುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಇಟ್ಕೊಂಡು ಇನ್ನು ಉಳಿದಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ
ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಉಪ್ಪು ಮತ್ತು ಖಾರ ಇದು ನಿಮಗೆ ಬಿಟ್ಟಿದ್ದು. ನಿಮಗೆ ಉಪ್ಪು ಖಾರ ನೀವು ಹೇಗೆ ತಿಂತೀರಾ ಹಾಗೆ ನೀವು ಹಾಕ್ಕೊಳ್ಳಿ. ನೋಡಿ ಈಗ ಆಗಿದೆ. ಈಗ ನೋಡಿ ಇಲ್ಲಿ ನಾನು ಇನ್ಯಾವುದಾದ್ರೂ ಹೊಸ ಥರ ಅಡುಗೆ ಮಾಡಬೇಕು ಅನ್ನೋದಿದ್ರೆ ನಿಮ್ಗೆ ಯಾವುದಾದ್ರೂ ಅಡುಗೆ ಮಾಡೋದು ಬೇಕಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಸ್ವಲ್ಪನೇ ಹಾಕ್ಕೊಂಡು ನೀವು ಇದು ಮಾಡ್ಕೊಬೇಕು, ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ. ನೋಡಿ ಹೀಗೆ ಸ್ವಲ್ಪನೇ ನಿಧಾನವಾಗಿ ಹುರ್ಕೊಳ್ಳಿ. ನೋಡಿ ನಾನು ಇಲ್ಲಿ ಪೂರ್ತಿ ಶಾವಿಗೆ ಹಾಕಲಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಯಾಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಇದೊಂದು ಸ್ವಲ್ಪ ಸ್ವೀಟ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಮಾಡಿದ್ರು ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡ್ತೀನಿ, ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಸ್ವೀಟ್ ಶಾವಿಗೆ ಮಾಡ್ತೀನಿ. ಮತ್ತು ಪೊಂಗಲ್ಲು ಅಷ್ಟೇ, ಖಾರ ಪೊಂಗಲ್ ಮಾಡಿದ್ರೆ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ಲು ಮಾಡ್ತೀನಿ ನಾನು. ಹಾಗಾಗಿ ಸ್ವಲ್ಪ ಶಾವಿಗೆ ತೆಗೆದಿಟ್ಟಿದ್ದೀನಿ. ಇದನ್ನು ಈಗ ನಾನು ಸ್ವೀಟ್ ಮಾಡ್ತೀನಿ. ಕೊನೆಯದಾಗಿ ಈಗ ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ರೆ ಅಲ್ಲಿಗೆ ಉದುರಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ಖುಷಿಯಾಗುತ್ತೆ. ಇಷ್ಟ ಆಗಿದ್ದರೂ ಸರಿ, ಇಷ್ಟ ಆಗದೇ ಇದ್ದರೂ ಸರಿ, ಯಾಕೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಗಲಿಲ್ಲ ಅದನ್ನು ಖಂಡಿತ ತಿಳಿಸಿ, ಆಯಿತಾ? ನೋಡಿ ನಾನು ಹೇಳಿದ್ನೆಲ್ಲ ಸ್ವಲ್ಪ ಶಾವಿಗೆ ತೆಗೆದಿಟ್ಟಿದ್ದೀನಿ ಸ್ವೀಟ್ ಮಾಡೋಕ್ಕೆ ಅಂತಂದ್ಬಿಟ್ಟು. ಅದಕ್ಕೆ ನೋಡಿ ನೋಡಿ ಇಷ್ಟು ಗಾತ್ರದ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. 2 ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು 1-2 ಬಾದಾಮಿ ತೊಗೊಂಡಿದ್ದೀನಿ. 1-2 ಸ್ಪೂನ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಏನು ಹಾಕ್ಕೊಳ್ಳೋದು ಬೇಡ, ಬೆಲ್ಲ ಕರಗೋಕ್ಕಷ್ಟೇ ನೀರು ಹಾಕ್ಕೊಂಡಿರೋದು ನಾನು. ನೋಡಿ ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದೀನಲ್ಲ ಪುಡಿ ಮಾಡಿ, ಇದನ್ನು ಈಗ ಇಲ್ಲಿ ಹಾಕ್ತೀನಿ. ನೋಡಿ ಬೆಲ್ಲ ಕರಗ್ತಾ ಇದೆ. ಅದೇನು ಪಾಕ ಬರಬೇಕು ಅನ್ನೋದೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಅದೇನು ಸ್ವಲ್ಪ ನಾವು ಜಾಸ್ತಿ ನೀರು ಹಾಕಲಿಲ್ಲ ಅಂದರೆ ಅದು ಬೇಗ ಕರ್ಕೊಳ್ಳುತ್ತೆ, ತೆಳುವಾಗಲ್ಲ. ನೋಡಿ ಆಗಲೇ ಇಷ್ಟು ಗಟ್ಟಿನೇ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ಎಲ್ಲ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಬಾದಾಮಿ ಹಾಗೆ ಹೆಚ್ಚಾಕ್ಬಿಡ್ತೀನಿ. ನೋಡಿ ಬಾದಾಮಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ತೆಂಗಿನಕಾಯಿ ತುರಿ ಹಾಕೋಣ. ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಆಗಲೇ ಗಮ್ಮಂತ ವಾಸನೆ ಬರ್ತಾಯಿದೆ. ಈಗ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಈ ಶಾವಿಗೆ, ಇದನ್ನು ಹಾಕೋಣ. ನಿಧಾನವಾಗಿ ಹಾಕಬೇಕು, ಎಲ್ಲ ಒಂದೇ ಸಲ ಹಾಕೋದು ಬೇಡ. ನಿಧಾನವಾಗಿ ಹೀಗೆ ಕಲಿಸ್ಕೊಂಡು ಹಾಕ್ತಾ ಇರೋಣ. ನಿಧಾನವಾಗಿ ಎಲ್ಲ ಶಾವಿಗೆ ಹಾಕಿದ್ದೀನಿ ನಾನು. ನೋಡಿ ಈ ನೀರೆಲ್ಲ ಏನಾಗಲ್ಲ, ಅದೇ ಹೀರ್ಕೊಳ್ಳುತ್ತೆ. ನೀರು ಉಳ್ಕೊಂತಲ್ಲ ಅಂತ ಏನು ನೀವು ಗಾಬರಿ ಆಗೋದು ಬೇಡ. ನೀರೆಲ್ಲ ಅದೇ ಹೀರ್ಕೊಳ್ಳುತ್ತೆ. ಶಾವಿಗೆ ಅದೆಲ್ಲ ಹೀರ್ಕೊಂಡ್ಮೇಲೆ, ಬೆಲ್ಲದ ರಸ ಎಲ್ಲ ಹೀರ್ಕೊಂಡ್ಮೇಲೆ ಅದು ತಾನೇ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಕ್ಕೆ ನೀವು ಇಳಿಸ್ಕೊಂಡ್ರೆ ಸಾಕು. ತೀರಾ ಉದುದ್ರೆ ಬೇಕು ಇದು ಅಂತಂದರೆ ಸ್ವಲ್ಪ ನೀವು ಹೆಚ್ಚು ಟೈಮು ಹುರಿಬೇಕಾಗತ್ತೆ. ಹೀಗೆ ಇಲ್ಲ ನಮಗೆ ಸ್ವಲ್ಪ ಮುದ್ದೆ ಟೈಪೇ ಇರಲಿ ಅಂತ ನೋಡಿದ್ರೆ ನೀರಿರುವಾಗಲೇ ನೀವು ಹೀಗೆ ಇಷ್ಟು ತೆಳ್ಳಗಿರುವಾಗಲೇ ನೀವು ತೆಕ್ಕೋಬೋದು. ಇದಕ್ಕೆ ನೀವು ಸಪೋಟ ಹಾಕ್ಕೋಬೋದು, ಬಾಳೆಹಣ್ಣು ಹಾಕ್ಕೋಬೋದು, ಮತ್ತು ಪಪ್ಪಾಯ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಪ್ಪಾಯ ಹಾಕ್ಕೋಬೋದು. ಏನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು. ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಒಳ್ಳೆ ಕಲ್ಲರ್ ಬಂದಿದೆ. ಏಕೆಂದರೆ ಇದು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ಜೊತೆ ಈ ಸಿಹಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.